ರಾಷ್ಟ್ರಗಳ ಕದನ, ಸಿಲಿಂಡರ್ ಸಮಸ್ಯೆ ಧಗಧಗ ಅಂತಿದೆ. ಗ್ಯಾಸ್ ಸಿಗ್ತಿಲ್ಲ, ಹೋಟೆಲ್ ಬಂದ್ ಮಾಡುವಂತ ಪರಿಸ್ಥಿತಿ ಉಂಟಾಗಿದೆ. ಕೊಲ್ಲಿ ರಾಷ್ಟ್ರಗಳ ಕದನದ ಎಫೆಕ್ಟ್ ಇದು. ಸಿಲಿಂಡರ್ ಸಮಸ್ಯೆ ಇಲ್ಲಿ ಧಗಧಗ ಅಂತಿದೆ. ಗ್ಯಾಸ್ ಸಿಗ್ತಿಲ್ಲ, ಹೋಟೆಲ್ಗಳು ಬಂದ್ ಮಾಡುವಂತ ಪರಿಸ್ಥಿತಿ ಉಂಟಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯಲ್ಲಿ ಅಯೋಮಯ ಆಗಿದೆ. LPG ಇಲ್ಲದೆ ಹೋಟೆಲ್ಗಳನ್ನ ಬಂದ್ ಮಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಇರೋ ಸಿಲಿಂಡರ್ ನಲ್ಲೇ 3 ದಿನಗಳಿಂದಲೂ ಕೂಡ ವಹಿವಾಟನ್ನ ಮಾಡಲಾಗಿದೆ. ಸ್ಟಾಕ್ ಮುಗೀತಿದ್ದಂತೆ ಒಂದೇ ಒಂದು ಹೋಟೆಲ್ ಕೂಡ ಇರೋದಿಲ್ಲ, ಎಲ್ಲ ಕ್ಲೋಸ್ ಆಗ್ಬಿಡತ್ತೆ. ಫುಡ್ ಮೆನ್ಯೂ ಕಡಿತಕ್ಕೂ ಹೋಟೆಲ್ ಮಾಲೀಕರು ಈಗ ನಿರ್ಧಾರವನ್ನ ಮಾಡಲಾಗಿದೆ. ಸಿಲಿಂಡರ್ ಪರ್ಯಾಯ ಮಾರ್ಗಕ್ಕಾಗಿ ಹುಡುಕಾಟವನ್ನ ನಡೆಸಿದ್ದಾರೆ. ಇಂದಿನಿಂದ ಬೆಂಗಳೂರಿನಲ್ಲಿ ಹೋಟೆಲ್ಗಳ ಬೀಗ ಫಿಕ್ಸ್. IT ಸಿಟಿ ಮಾತ್ರವಲ್ಲ, ರಾಜ್ಯಾದ್ಯಂತ ಬಹುತೇಕವಾಗಿ ಇದೇ ಪರಿಸ್ಥಿತಿ ಇದೆ. ಗ್ಯಾಸ್ ಗಂಡಾಂತರದಿಂದ ಕಂಗಾಲಾಗಿದ್ದಾರೆ ಉದ್ಯಮಿಗಳು. ಏಜೆನ್ಸಿಯವರು ಗ್ಯಾಸ್ ಕೊಡ್ತಿಲ್ಲ, ಬ್ಲಾಕ್ನಲ್ಲೂ ಕೂಡ ಸಿಲಿಂಡರ್ ಸಿಗ್ತಿಲ್ಲ. ಹೋಟೆಲ್ ಉದ್ಯಮದಲ್ಲಿ ಕೋಲಾಹಲ ಆಗಿದ್ರೂ ಕೂಡ ಈಗ ಸೈಲೆಂಟ್ ಆಗಿದ್ದಾರೆ. ಪರ್ಯಾಯ ವ್ಯವಸ್ಥೆಯ ಬಗ್ಗೆ ತುಟಿ ಬಿಚ್ಚುತ್ತಿಲ್ಲ ಕೇಂದ್ರ ಸರ್ಕಾರ. ಕಳೆದ 3 ದಿನಗಳಿಂದ ಸಮಸ್ಯೆ ಆದ್ರೂ ಹೇಳೋರಿಲ್ಲ, ಕೇಳೋರಿಲ್ಲ ಅನ್ನುವಂತಾಗಿದೆ. ಕೊಲ್ಲಿ ರಾಷ್ಟ್ರಗಳ ಕದನ ಅಲ್ಲ, ಆದ್ರೆ ನಾವು ಇಲ್ಲಿ ಅಡುಗೆ ಮನೆಯಲ್ಲಿ ಮತ್ತು ಅಡುಗೆ ಮಾಡುವ ಹೋಟೆಲ್ಗಳಲ್ಲಿ ಅದರ ಎಫೆಕ್ಟ್ ಅನ್ನ ನೋಡ್ತಾ ಇದ್ದೀವಿ. ಗ್ಯಾಸ್ ಸಿಗ್ತಿಲ್ಲ, ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಅಯೋಮಯವಾಗಿದೆ. LPG ಇಲ್ಲದೆ ಹೋಟೆಲ್ಗಳನ್ನ ಬಂದ್ ಮಾಡುವಂತ ಪರಿಸ್ಥಿತಿ ಉಂಟಾಗಿದೆ. ಇರೋ ಸಿಲಿಂಡರ್ ನಲ್ಲೇ 3 ದಿನಗಳಿಂದಲೂ ಕೂಡ ಎಲ್ಲ ವಹಿವಾಟನ್ನ ನಡೆಸ್ತಿದ್ದಾರೆ. ಸ್ಟಾಕ್ ಮುಗೀತಿದ್ದಂತೆ ಹೋಟೆಲ್ಗಳು ಕ್ಲೋಸ್ ಆಗ್ತವೆ. ಫುಡ್ ಮೆನ್ಯೂ ಕಡಿತ ಮಾಡಬೇಕು ಅಂತ ಈಗ ಹೋಟೆಲ್ ಮಾಲೀಕರು ನಿರ್ಧಾರವನ್ನ ಕೈಗೊಳ್ತಿರುವಂತದ್ದು. ಫುಡ್ ಮೆನ್ಯೂ ಕಡಿತಕ್ಕೂ ಈಗ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸಿಲಿಂಡರ್ ಪರ್ಯಾಯ ಏನು ಅನ್ನುವಂತ ಮಾರ್ಗವನ್ನ ಹುಡುಕಬೇಕಿದೆ. ಇಂದಿನಿಂದ ಬೆಂಗಳೂರಿನಲ್ಲಿ ಹೋಟೆಲ್ಗಳ ಬೀಗ ಫಿಕ್ಸ್ ಅನ್ನುವಂತಾಗಿದೆ. IT ಸಿಟಿ ಮಾತ್ರವಲ್ಲದೆ ರಾಜ್ಯಾದ್ಯಂತ ಬಹುತೇಕ ಸಿಟಿಗಳಲ್ಲಿ ಇದೇ ಪರಿಸ್ಥಿತಿ ಉಂಟಾಗಿದೆ. ಯಾಕೆಂದ್ರೆ ಗ್ಯಾಸ್ ಸಿಲಿಂಡರ್ ಎಲ್ಲೂ ಕೂಡ ಲಭ್ಯವಾಗ್ತಿಲ್ಲ. ಏಜೆನ್ಸಿಯವರು ಗ್ಯಾಸ್ ಕೊಡ್ತಿಲ್ಲ, ಬ್ಲಾಕ್ನಲ್ಲೂ ಸಿಲಿಂಡರ್ ಸಿಗ್ತಿಲ್ಲ. ಹಾಗಾಗಿ ಹೋಟೆಲ್ ಉದ್ಯಮದಲ್ಲಿ ಕೋಲಾಹಲ ಆಗಿದೆ. ಬಟ್ ಸರ್ಕಾರ ಮಾತ್ರ ಸೈಲೆಂಟ್ ಆಗಿದೆ. ಪರ್ಯಾಯ ವ್ಯವಸ್ಥೆಗೆ ಏನೂ ಹೇಳುತ್ತಿಲ್ಲ ಕೇಂದ್ರ ಸರ್ಕಾರ. ಕಳೆದ 3 ದಿನಗಳಿಂದಲೂ ಕೂಡ ಸಮಸ್ಯೆ ಆದ್ರೂ ಹೇಳೋರಿಲ್ಲ, ಕೇಳೋರಿಲ್ಲ ಅನ್ನುವಂತ ಪರಿಸ್ಥಿತಿ ಉಂಟಾಗಿದೆ. ಉದ್ಯಮಿಗಳು, ಹೋಟೆಲ್ ಉದ್ಯಮಿಗಳು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಬಹುತೇಕ ರಾಜ್ಯಾದ್ಯಂತ ಎಲ್ಲ ಹೋಟೆಲ್ಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಉಂಟಾಗಿರಬಹುದು. ಯಾಕೆಂದ್ರೆ ಸಿಲಿಕಾನ್ ಸಿಟಿ ಮಾತ್ರವಲ್ಲದೆ ಬರೀ ಸಿಲಿಕಾನ್ ಸಿಟಿಯಲ್ಲೇ 20,000ಕ್ಕೂ ಹೆಚ್ಚು ಸಣ್ಣ ಪುಟ್ಟ ಹೋಟೆಲ್ಗಳಿದೆ, 5,000ಕ್ಕೂ ಹೆಚ್ಚು ಲಾಡ್ಜ್ಗಳಿದೆ, ಇನ್ನು 600ಕ್ಕೆ ಸಮೀಪವಿರುವಷ್ಟು ಪಂಚತಾರಾ ಹೋಟೆಲ್ಗಳಿವೆ ಮತ್ತು ಸ್ಟ್ರೀಟ್ ಫುಡ್ ಅಂಗಡಿಗಳಿಗಂತೂ ಲೆಕ್ಕಾನೇ ಇಲ್ಲ. ಇಷ್ಟಿದ್ರೂ ಕೂಡ ಈ ಎಲ್ಲ ಅಂಗಡಿಗಳಿಗೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡೋದಕ್ಕೆ ಸದ್ಯಕ್ಕೆ ಸಾಧ್ಯವಾಗ್ತಿಲ್ಲ. ಯುದ್ಧದ ಎಫೆಕ್ಟ್ ಇದು.